ಆತ ವಿಕಲಚೇತನ ಆದರೂ ಸ್ವಾಭಿಮಾನದ ಬದುಕು ಸಾಗಿಸುತ್ತಿದ್ದ. ವಿಕಲಚೇತನನ ಸ್ವಾಭಿಮಾನದ ಬದುಕಿಗೆ ಈಗ ಸಿಡಿಲಿನ ಆಘಾತ ಎದುರಾಗಿದೆ. ಆತ ವಿಕಲಚೇತನ ಆದರೂ ಸ್ವಾಭಿಮಾನದ ಬದುಕು ಸಾಗಿಸುತ್ತಿದ್ದ. ದೈಹಿಕ ನ್ಯೂನ್ಯತೆಯನ್ನ ಮೆಟ್ಟಿ ನಿಂತು ಯಾರಿಗೂ ಹೊರೆಯಾಗದೆ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಎಂಬ ಛಲ ಆತನದ್ದಾಗಿತ್ತು. ಅದಕ್ಕಾಗಿಯೇ ತನ್ನ ಮನೆಯ ಪಕ್ಕದಲ್ಲಿಯೇ ಪುಟ್ಟದೊಂದು ಅಂಗಡಿಯನ್ನ ಇಟ್ಟುಕೊಂಡು ನೆಮ್ಮದಿಯ ಜೀವನ ಕಟ್ಟಿಕೊಂಡಿದ್ದ. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಪ್ರಕೃತಿಯ ಮುನಿಸಿಗೆ ಆತನ ಬದುಕಿನ ಏಕೈಕ ಆಸರೆಯೇ ಸುಟ್ಟು ಕರಕಲಾಗಿದೆ. ಹೌದು, ಇಂಥದ್ದೊಂದು ಮನ ಕಲಕುವ ಘಟನೆ ಕುಮಟಾ ತಾಲೂಕಿನ ಗೋಕರ್ಣದ ನಾಡು ಮಾಸ್ಕೇರಿ ಗಂಗೆ ಕೊಳ್ಳದಲ್ಲಿ ನಡೆದಿದೆ. ಇಲ್ಲಿನ ನಿವಾಸಿ ವಿಕಲಚೇತನ ಮಂಜುನಾಥ್ ಪರಮೇಶ್ವರ್ ಗೌಡ ಎಂಬುವವರ ಬದುಕೀಗ ಅಕ್ಷರಶಃ ಸಿಡಿಲು ಬಡಿದಂತಾಗಿದೆ. ತಡರಾತ್ರಿ ಸುರಿದ ಗುಡುಗು ಮಿಂಚು ಸಹಿತ ಭಾರೀ ಮಳೆಯ ವೇಳೆ ಅವರ ಮನೆಯ ಪಕ್ಕದಲ್ಲಿದ್ದ ಅಂಗಡಿಗೆ ಸಿಡಿಲು ಬಡಿದು ಅಪಾರ ಹಾನಿ ಸಂಭವಿಸಿದೆ. ಸಿಡಿಲಿನ ರಭಸಕ್ಕೆ ಅಂಗಡಿಯಲ್ಲಿದ್ದ ಫ್ರಿಡ್ಜ್, ಇತರೆ ಸಾಮಗ್ರಿಗಳು ಹಾಗೂ ಸಾವಿರಾರು ರೂಪಾಯಿ ನಗದು ಹಣ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಎಲ್ಲಕ್ಕಿಂತ ಭಾವುಕ ವಿಚಾರವೆಂದರೆ ಮಂಜುನಾಥ್ ಅವರ ದೈನಂದಿನ ಓಡಾಟಕ್ಕೆ ಆಸರಿಯಾಗಿದ್ದ ಅವರ ಕೃತಕ ಕಾಲು ಕೂಡ ಈ ಬೆಂಕಿಗೆ ಆಹುತಿಯಾಗಿರುವುದು ದುರಂತ. ಅಂಗಡಿಯಲ್ಲಿದ್ದ ವಸ್ತುಗಳು ಸೇರಿದಂತೆ ಒಟ್ಟು ಸುಮಾರು 4.5 ಲಕ್ಷ ರೂಪಾಯಿಗೂ ಅಧಿಕ ಮೌಲ್ಯದ ನಷ್ಟ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದೆ. ಇಂತಹ ಕಷ್ಟದ ಸಂದರ್ಭದಲ್ಲಿ ಅರ್ಹ ಫಲಾನುಭವಿಗಳಿಗೆ ಸರ್ಕಾರ ಸೂಕ್ತ ಪರಿಹಾರ ಹಾಗೂ ನೆರವು ನೀಡಬೇಕಿದೆ. ಮಂಜುನಾಥ್ ಅವರು ಮತ್ತೆ ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಳ್ಳುವಂತಾಗಲಿ ಎಂಬುದು ಸಾರ್ವಜನಿಕರ ಆಶಯವಾಗಿದೆ. ವಿಸ್ಮಯ ನ್ಯೂಸ್, ಗೋಕರ್ಣ.